ಲವ್ ಲೆಟರ್ ಬರೆಯೋ ಕಾಲ ಹೊರಟೋಯ್ತು ಅಲ್ವಾ? ಇವಾಗೇನಿದ್ರು ಮೇಲ್ಸ್, ಮೆಸೇಜಸ್ ಎಕ್ಸೆಟ್ರಾ. ಹಾಗಿದ್ರೆ ಕೀರ್ತಿ ಏನ್ ಬರಿತಾ ಇರ್ಬೋದು? ಪ್ರತಿ 1 ಗಂಟೆಗೂ ನಮ್ಮ ದೇಶದಲ್ಲಿ ಒಬ್ಬ ಸ್ಟೂಡೆಂಟ್ ಆತ್ಮಹತ್ಯೆ ಮಾಡ್ಕೋತಾರಂತೆ. ಆತ್ಮಹತ್ಯೆ ಮಹಾಪಾಪ. ನಾವು ನಮ್ಮ ಸೋಲ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಕಷ್ಟಗಳನ್ನ ಎದುರಿಸ್ಬೇಕು ಅಂತಾನೆ ಎಷ್ಟೋ ಮೋಟಿವೇಶನ್ ಆಗೋ ಮಾತುಗಳಾಡಿದ್ರು ಒಂದೇ ಒಂದ್ಸಲ ಆತ್ಮಹತ್ಯೆ ಅನ್ನೋ ಆಲೋಚನೆ ಅವ್ರ ಮನ್ಸಲ್ಲಿ ಬಂದ್ರೆ ಸಾಕು, ಸಾವು ಖಚಿತ. ಆದ್ರೆ ಕೆಲವ್ರ ಅದೃಷ್ಟ ಹೇಗಿರುತ್ತೆ ಅಂದ್ರೆ ಅವ್ರು ಸಾಯ್ಬೇಕು ಅಂತ ಅನ್ಕೊಂಡಿದ್ರು ಸಾಯಕ್ಕಾಗಿರಲ್ಲ. ಯಾರೋ ಒಬ್ರು ದೇವ್ರ ತರ ಬಂದು ಅವ್ರನ್ನ ಕಾಪಾಡಿರ್ತಾರೆ. ಕೀರ್ತಿ ವಿಷಯದಲ್ಲೂ ಹಾಗೇನೆ. ಮುಂಚೆ ಒಂದ್ಸಲ ಅವಳ ಮೈ ಮೇಲೆ ಆತ್ಮಹತ್ಯೆ ಅನ್ನೋ ಭೂತ ಇರಿತ್ತು. ನೇಣಿಗೆ ಶರಣಾಗ್ಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ಲು. ಕೀರ್ತಿ, ಎಷ್ಟೊತ್ತೆ ಬಾಗ್ಲು ತೆಗಿಯೋದು? ಏನ್ ಒಂಥರ ಇದೆಯಾ? ಏನಿಲ್ಲ. ಸರಿ ಬಿಡು, ಅಮೀರ್ ಖಾನ್ ಮೂವಿ ರಿಲೀಸ್ ಆಗಿದೆ, ಬೇಗ ರೆಡಿ ಆಗು, ನೈಟ್ ಶೋ ಹೋಗೋಣ. ವಾರ್ಡನ್ ಗೊತ್ತಾಗ್ಬಾರ್ದು, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ನಂಗೆ ಮೂಡಿಲ್ಲ, ನೀನ್ ಬೇರೆ ಯಾರನ್ನಾರು ಕರ್ಕೊಂಡು ಹೋಗು. ಏನೇ ನೀನ್ ಸುಮ್ಮನೆ ಬಾರೆ. ನೀನ್ ನನ್ ಕ್ಲೋಸ್ ಫ್ರೆಂಡು, ಬೇರೆಯವ್ರ ಜೊತೆ ಹೋಗಕ್ಕಾಗಲ್ಲ, ನೀನೇ ಬರ್ಬೇಕು. ಆಯ್ತು, ನೀನ್ ಹೋಗಿರು, ನಾನು ರೆಡಿಯಾಗಿ ಬರ್ತೀನಿ. ದೀಪ್ತಿ ನನ್ಗಿದ್ದಿದ್ ಒಬ್ಳೇ ಫ್ರೆಂಡ್. ಅವಳು ಅವತ್ ಬಂದ್ ನನ್ನ ಆತ್ಮಹತ್ಯೆಯಿಂದ ಸೇವ್ ಮಾಡಿದ್ಲು. ಹೆಸರಿಗಂತ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಹಾಗ್ ನೋಡಕ್ ಹೋದ್ರೆ ನನ್ ನಿಜವಾದ ಸಂಬಂಧದ ಫೀಲೇ ಇಲ್ಲ. ಅವನ್ ಜೊತೆ ಜೀವನ ಪೂರ್ತಿ ಬದುಕೋ ಕನ್ಸ್ ಕಟ್ಕೊಳಕ್ ಆಗಲ್ಲ. ನನ್ ಇಷ್ಟದ ಹಾಗೆ ಬದುಕೋಕಾಗದೆ ಈ ಹಾಳು ಜೀವನ ಸಾಕಾಗಿದೆ. ಇದು ನನ್ ಸಾವಲ್ಲ, ನನ್ ಸ್ವಾತಂತ್ರ್ಯ. ಇದಕ್ ನಾನ್ ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ. ಲಾಸ್ಟ್ 2 ಲೈನ್ಗಳನ್ನ ಬರೆದು ತನ್ನ ಜೀವನಕ್ಕೆ ದಿ ಎಂಡ್ ಕೊಡಕ್ಕೆ ಕೀರ್ತಿ ಅವತ್ತೇ ರೆಡಿ ಆಗಿದ್ಲು. ತನ್ನನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು, ತನ್ನ ಕೆಲಸ ಅವತ್ತೇ ಸುಲಭವಾಗಿ ಆಗ್ಬೇಕು ಅನ್ನೋದನ್ನು ಡಿಸೈಡ್ ಮಾಡಿದ್ಲು. ಇಷ್ಟು ಸ್ಟ್ರಾಂಗ್ ಡಿಸಿಷನ್ ಮೇಕಿಂಗ್ ಇರೋ ಹುಡುಗಿ ಯಾಕೆ ಸೂಸೈಡ್ ಮಾಡಕ್ ಹೊರಟಿದ್ಲು ಅನ್ನೋ ಪ್ರಶ್ನೆ ನಿಮ್ ಮನ್ಸಲ್ಲಿ ಹುಟ್ಟುತ್ತೆ ಅಲ್ವಾ? ಇದು ಕೀರ್ತಿ ಕತೆ ಮಾತ್ರ ಅಲ್ಲ, ತುಂಬಾ ಜನ ಸಾಯ್ಬೇಕು ಅಂತ ಮುಂದಾಗಿದ್ರು. ಒಂದ್ ರೀತಿಲಿ ಹೇಳ್ಬೇಕು ಅಂದ್ರೆ ಇವರು ಜೀವನದ ಜೊತೆ ಆಟ ಆಡ್ತಾ ಇದ್ರು. ಪ್ರತಿಯೊಬ್ರಿಗೂ ಒಂದೊಂದು ಕಾರಣ ಆಯ್ತು. ಅವ್ರ ಡಿಸಿಷನ್ ಸ್ಟ್ರಾಂಗ್ ಇತ್ತು ನಿಜ, ಆದ್ರೆ ಆ ಆಲೋಚನೆಗಳು ತುಂಬಾ ವೀಕ್ ಆಗಿತ್ತು. ತಮ್ಮ ಜೀವನದಲ್ಲಿರೋ ಚಿಕ್ಕ ಚಿಕ್ಕ ತೊಂದರೆಗಳನ್ನ ಅರ್ಥ ಮಾಡ್ಕೊಳಕ್ಕಾಗದೆ ಸಹಾಯಕ್ಕೆ ಮುಂದಾಗಿದ್ರು. ಆದ್ರೆ ಕೀರ್ತಿ ಹಾಗಿರ್ಲಿಲ್ಲ. ಬೇರೆಯವರು ಬೇಜಾರಾಗಿದ್ದಾರೆ ಅಂದ್ರೆ ಅವ್ರನ್ನ ನಗಿಸ್ತಾ ಇದ್ಲು, ದುಃಖದಲ್ಲಿದ್ದಾರೆ ಅಂದ್ರೆ ಅವ್ರನ್ನ ಸಮಾಧಾನ ಮಾಡ್ತಾ ಇದ್ಲು, ತುಂಬಾ ಖುಷಿಯಾಗಿ ಆಟ ಆಡ್ಕೊಂಡಿದ್ಲು. ಆದ್ರೆ ಕೀರ್ತಿ ಸಹಾಯಕ್ ಮುಂದಾಗಿಲ್ಲ ಅನ್ನೋ ಪ್ರಶ್ನೆ ನಿಮ್ ಮನ್ಸಲ್ಲಿ ಹುಟ್ಟುತ್ತೆ ಅಲ್ವಾ? ಈ ರೀತಿ ಇದ್ಲಾ ಅನ್ನೋ ಡೌಟ್ ಕೂಡ ಇದೆ ಅಲ್ವಾ? ಸರಿ, ಹಾಗಿದ್ರೆ ಲೂಸು ನಿಂತ್ಕೊಳೆ. ಲೂಸು ಯಾಕೆ ಹೊಡ್ದೆ? ಇರೇ ಒಂದ್ ನಿಮಿಷ. ನಿನ್ ಫೇವ್ರೆಟ್ ಕಿಚ್ಚ ಸುದೀಪ್ ಮೂವಿ ಫಸ್ಟ್ ಡೇ ಫಸ್ಟ್ ಶೋ. ಸರಿ ಸರಿ ಬಾ, ಹೆಂಗೋ 2 ಟಿಕೆಟ್ ಬುಕ್ ಮಾಡಿದೆಲ್ಲ, ಹೋಗೋಣ. ನಿನ್ಯಾರೇ ಕರ್ದಿದ್ದು? ಇದು ನಂಗೆ ನನ್ ಬಾಯ್ ಫ್ರೆಂಡ್ಗೆ. ಸುಮ್ನೆ ನಿಂಗೆ ಹೊಟ್ಟೆ ಉರ್ಸಕ್ ತೋರಿಸ್ತಾ ಇದೀನಿ. ಹೋಗೋಗು, ಎಕ್ಸಾಮ್ ಬರಿ. ಬಾಯ್ ಫ್ರೆಂಡ್ ಗೋಲಿ ಹೊಡಿಯೆ. ಮಧ್ಯಾಹ್ನ ಎಂಪೈರ್ ಅಲ್ಲಿ ಬಿರಿಯಾನಿ ಮತ್ತೆ ಕಬಾಬ್ ಕೊಡಿಸ್ತೀನಿ. ಹಾ, ನನ್ ವೀಕ್ನೆಸ್ ಮಾತ್ರ ನಿನಗೆ ಗೊತ್ತಿರೋದು ಅನ್ಕೊಂಡಿದ್ಯಾ? ನಿನ್ ವೀಕ್ನೆಸ್ ನನಗೆ ಗೊತ್ತು. ಸರಿ, ಹೋಗಿ ಎಕ್ಸಾಮ್ ಮುಗಿಸ್ಕೊಂಡ್ ಬಾ. ಇದು ಮ್ಯಾಟ್ನಿ ಶೋ. ಅಯ್ಯೋ, ಬೋರಿಂಗ್ ಎಕ್ಸಾಮು. ಅಲ್ವೇ, ಎಕ್ಸಾಮ್ಗೆ PG ಅಲ್ಲೇ ಓದಲ್ಲ, ಅಲ್ಲಿ ಬುಕ್ ಇಟ್ಕೊಂಡು ಏನ್ ಮಾಡ್ತಿದ್ದೆ? ಅವಳು ಯಾರೋ ನನ್ಕಿನ ವೀಕು, ಎಲ್ಲಾರ್ನು ಬಿಟ್ಟು ನನ್ನ ಕೇಳಿದ್ಲು. ಅದಕ್ಕೆ ನನ್ಗೆ ಎಷ್ಟ್ ಗೊತ್ತಿದ್ಯೋ ಅಷ್ಟು ಹೇಳ್ಕೊಡ್ತಿದ್ದೆ. ಲುಕ್ ಬೇಬ್, ಲೈಫಲ್ಲಿ ಯಾವ್ದನ್ನು ಸೀರಿಯಸ್ ಆಗಿ ತಗೋಬಾರ್ದು. ಜಸ್ಟ್ ಚಿಲ್. ಎಕ್ಸಾಮ್ ಹಾಲ್ಗೆ ಯಾಕೆ ಡಿಪ್ರೆಷನ್ ಮುಖ ಇಟ್ಕೊಂಡು ಹೋಗ್ಬೇಕು? ಎಲ್ಲ ಓದಿರೋರು ಖುಷಿಯಾಗಿ ಹೋಗ್ಬೇಕು, ನಂತರ ಓದ್ದನೇ ಇರೋರು ಖುಷಿಯಾಗಿ ಹೋಗ್ಬೇಕು. ಸರಿ, ಇವಾಗ ಎಕ್ಸಾಮಿಗೆ ಹೋಗು. 2 o'clock ಶೋ ಇದೆ. 1 ನಿಮಿಷ ಇರು, ಬರ್ತೀನಿ. ಎಕ್ಸಾಮ್ ಹಾಲ್ ಇರೋದು ಈ ಕಡೆ ಕಣೆ, ಆ ಕಡೆ ಅಲ್ಲ. ಅಯ್ಯೋ, ಅವ್ರ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡಕ್ ಇನ್ನ 10 minutes ಬೇಕು. ಅಷ್ಟ್ರಲ್ಲಿ ನಾ ಹುಡ್ಕೊಂಡ್ ನೋಡ್ಕೊಂಡ್ ಬರ್ತೀನಿ.
ಎಸ್ ಐ ಹ್ಯಾವ್ ಕಂಪ್ಲೀಟೆಡ್ ದಟ್ ಟಾಸ್ಕ್. ಕಮ್ ಆನ್, ಇನ್ನೊಂದು ಟಾಸ್ಕ್ ಕೊಡು. ಒಂದು ATM ಹತ್ರ ಹೋಗಿ, ವಾಹ್, ದಿಸ್ ಇಸ್ ಸೋ ಎಕ್ಸೈಟಿಂಗ್. ಈ ತರ ಚಾಲೆಂಜ್ ಯಾವತ್ತೂ ಮಾಡೇ ಇಲ್ಲ. ಚಾಲೆಂಜ್ ಕಂಪ್ಲೀಟ್ ಮಾಡಕ್ ಬರೀ 3 ದಿವಸ ಮಾತ್ರ ಇರೋದು. ಶ್ರೀಜಿತ್, ಶ್ರೀಜಿತ್, ಲೋ ಇಲ್ಲೇನೋ ಮಾಡ್ತಾ ಇದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಏನಾಯ್ತು? ಕೈ ಗಾಯ ಆದಂಗಿದೆ. ಏನಿಲ್ವೇ, ಬೈಕಿಂದ ಬಿದ್ದೆ ಅಷ್ಟೇ. ಬ್ಲೀಡಿಂಗ್ ಆಗ್ತಾ ಇರೋ ತರ ಇದೆ. ಹೇ, ನಥಿಂಗ್ ಟು ವರಿ, ತಲೆ ಕೆಡ್ಸ್ಕೊಳ್ಬೇಡ. ಸರಿ, ಎಲ್ಲ ಬಿಟ್ಟು ಇಲ್ಲಿ ಯಾಕಿದ್ಯಾ? ಎಲ್ಲೆಲ್ಲಿ ಹುಡುಕ್ದೆ ಗೊತ್ತಾ ನಿನ್ನ? ಎಷ್ಟ್ ಪ್ರಶ್ನೆ ಕೇಳ್ತೀಯ? ಸರಿ, ನಾನು ಒಂದ್ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ನಮ್ಮ ಏರಿಯಾದಲ್ಲಿ ಕಡಿಮೆ ಜನ ಬರೋ ಸೆಕ್ಯೂರಿಟಿ ಗಾರ್ಡ್ ಇರೋಂಥ ATM ಇದೆಯಾ? ಹೌದು, ಐನೋ. ಏನೋ ಸ್ಕೀಮ್ ಆಗ್ತಿರಂಗಿದ್ಯಾ? ATM ಲೂಟಿ ಮಾಡ್ತಿಲ್ಲ ತಾನೆ? ಹಲೋ, ಲೂಟಿ ಮಾಡೋದ್ ಕಾವರ್ಡ್ಸ್. ನಮ್ದೇನಿದ್ರು ಅಡ್ವೆಂಚರ್ಸ್ ರೂಟ್. ಹೇ, ಏನೋ ಸ್ಕೆಚ್ ಹಾಕಿದ್ಯಾ ಹಾಗಾದ್ರೆ? ಹೇ, ನೀನ್ ಆ ಫೀಲಿಂಗ್ಸ್ ಚಾಲೆಂಜ್ ಟ್ರೈ ಮಾಡ್ತಿಲ್ಲ ತಾನೆ? ನೋನು, ನಾನೇನಕ್ಕೆ ಅದನ್ನೆಲ್ಲ ಮಾಡ್ಲಿ? ನನ್ಗೇನ್ ಮಾಡಕ್ಕೇನು ಬೇರೆ ಕೆಲಸ ಇಲ್ವಾ? ಹೇ, ನಿನಗೆ ಎಕ್ಸಾಮ್ ಟೈಮ್ ಆಗ್ತಿಲ್ವಾ? ಹೋಗು ಹೋಗು. ನೀನ್ ರೊಮ್ಯಾಂಟಿಕ್ ಬಾಯ್ ಫ್ರೆಂಡ್ ಇಂದ ಬೋರಿಂಗ್ ಬಾಯ್ ಫ್ರೆಂಡ್ ಆಗ್ತಿದ್ಯಾ. ಎಕ್ಸಾಮ್ ಮುಂಚೆ ಒಂದ್ ವಿಶ್ ಇಲ್ಲ, ಒಂದ್ ಹಗ್ ಇಲ್ಲ. ಹೇ, ಆ ಥರ ಏನೂ ಇಲ್ಲ ನೋಡು. ಎಕ್ಸಾಮ್ಸ್ ಚೆನ್ನಾಗಿ ಮಾಡು, ಎಲ್ಲಾದ್ರೂ 90 ಔಟ್ ಆಫ್ 90 ಬರ್ಬೇಕು ನಿನಗೆ. ಹಲೋ, ಅಷ್ಟೆಲ್ಲ ಸೀನ್ ಇಲ್ಲ. 35 ಬಂದು ಪಾಸ್ ಆದ್ರೆ ಸಾಕು. ಈ ಎಕ್ಸಾಮ್ ಟಾರ್ಚರ್ ಸಾಕಾಗಿದೆ ನನ್ಗೆ. ಹೇ, ಎಕ್ಸಾಮ್ ಆದ್ಮೇಲೆ ಒಂದು ಟ್ರಿಪ್ ಪ್ಲಾನ್ ಮಾಡು. ನೀನ್ ಹೀಗೆ ಬಿಟ್ರೆ ಚಿಟ್ಚಾಟ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತೀಯಾ. ನಡಿ ಎಕ್ಸಾಮ್ಗೆ. ಏ ಇರೋ, ನನ್ನ ಸೀರಿಯಸ್ ಆಗಿ ಲವ್ ಮಾಡ್ತಾ ಇದ್ಯಾ ಇಲ್ಲ ಟೈಮ್ ಪಾಸ್ಗಾ? ಹೇ, ಎಕ್ಸಾಮ್ಸ್ ಹೋಗೋ ಮುಂಚೆ ಆಡೋ ಮಾತಾ ಇದು. ಎಲ್ಲ ಓದಿದೆ ತಾನೆ? ಎಕ್ಸಾಮ್ಸು 3 ಅವರ್ಸ್ ಇರೋದು. ಅಲ್ಲೇ ಇದ್ದು 3 ಅವರ್ಸ್ ಕಂಪ್ಲೀಟ್ ಮಾಡು. ಸಾಕಪ್ಪ, ಕೊರಿಬೇಡ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಆಮೇಲೆ ಸಿಗ್ತೀನಿ. ಕೀರ್ತಿ, ವಾಟ್ಸ್ ರಾಂಗ್ ವಿತ್ ಯು? ನೀನು ಪ್ರಾಜೆಕ್ಟ್ ವರ್ಕ್ ಮಾಡ್ತಾ ಇದೀಯಾ ಅನ್ಕೊಂಡೆ, ಈ ಸೋಷಿಯಲ್ ಮೀಡಿಯಾ ತಕ್ಕೊಂಡು ಕೂತಿದ್ಯಾ. ನಿಮ್ಮಪ್ಪ ಇದಕ್ಕೇನ ಲ್ಯಾಪ್ಟಾಪ್ ಕೊಡ್ಸಿದ್ದು? ಸೆಕೆಂಡ್ ಹ್ಯಾಂಡಲ್ ಇದು, ಹೊಸ ಮ್ಯಾಕ್ಬುಕ್ ಏನಲ್ವಲ್ಲ. ಅವಳಿಗಾದ್ರೆ ಎಲ್ಲ ಹೊಸದ್ ಕೊಡಿಸ್ತೀರಾ, ನನ್ಗಾದ್ರೆ ಯಾವಾಗ್ಲೂ ಸೆಕೆಂಡ್ ಹ್ಯಾಂಡಲ್. ಅವಳು PUC 98% ತಗೊಂಡಿದ್ದಾಳೆ. ಮೆರಿಟ್ ಮೇಲೆ ಅವಳಿಗೆ ಮೆಡಿಕಲ್ ಶೀಟ್ ಫ್ರೀಯಾಗಿ ಸಿಕ್ಕಿದೆ. ನೀನೇನ್ ಮಾಡಿದೆ? 59% ಪೇಮೆಂಟ್ ಶೀಟ್ ಕೊಡ್ಸಿದ್ರು ನಿಮ್ಮಪ್ಪ. ಕಂಪ್ಯೂಟರ್ ಸೈನ್ಸ್ ಇಷ್ಟ ಅಂತ ತಾನೇ ನೀನ್ ತಗೊಂಡಿದ್ದು? ಗೇಮ್ ಆಡೋಕೆ, ವಿಡಿಯೋ ನೋಡೋಕೆ, ನಿನ್ ಫ್ರೆಂಡ್ ಜೊತೆ ಚಾಟ್ ಮಾಡಕ? ಅಪ್ಪ, ಅಪ್ಪ ಇಲ್ಲಿ ಬಾ. ಇಲ್ಲಿ ನಿಮ್ಮಪ್ಪ ಮನೇಲಿಲ್ಲ. ಅವ್ರು ಮುದ್ ಮಾಡಿ ತಲೆ ಮೇಲೆ ಕೂರ್ಸ್ಕೊಂಡಿರೋದಕ್ಕೆ ನೀನ್ ಈ ತರ ಹಾಳಾಗೋಗಿರೋದು. ನಿಮ್ಮಪ್ಪ ಬಂದು ಹೇಳಿದ್ರು ಕೇಳಲ್ಲ, ಆ ಭಗವಂತ ಬಂದು ಹೇಳಿದ್ರು ಕೇಳಲ್ಲ. ಮೊದ್ಲು ನಿನ್ನನ್ನ ಹಾಸ್ಟೆಲ್ಗೆ ಹಾಕಕ್ ಹೇಳ್ತೀನಿ, ಅಲ್ಲಿ ಗೊತ್ತಾಗತ್ತೆ ನಿನ್ ಕಷ್ಟ ಏನು ಅಂತ. ಹೌದು, ನಾನ್ ಮಾತ್ರ ಎಲ್ಲ ಕಷ್ಟ ಅನ್ಭವಿಸ್ಬೇಕು. ಅವಳ ರೂಮಿಗೆ ಮಾತ್ರ AC ಹಾಕ್ಸಿದ್ಯಾ? ಅವಳನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀರಾ, ಮ್ಯಾಕ್ ಬುಕ್ ಕೊಡಿಸ್ತೀರಾ, ಫ್ಲೈಟ್ ಅಲ್ಲಿ ಕಳಿಸ್ತೀರಾ. ಯಾಕೆ ಡಿಸ್ಕ್ರಿಮಿನೇಷನ್? ಯಾಕೆ ಅಂದ್ರೆ ಅವಳು ಅದನ್ನ ಡಿಸರ್ವ್ ಮಾಡ್ತಾಳೆ. ಆ ಯೋಗ್ಯತೆನ ನೀನು ಬೆಳೆಸ್ಕೊ. ಹೊರಗಡೆ ಕಾಂಪಿಟೇಷನ್ ಇದೆ, ಯಾರಿಗೆ ಹೆಚ್ಚು ಯೋಗ್ಯತೆ ಇರುತ್ತೋ ಅವ್ರಿಗೆ ಸಕ್ಸಸ್ ಸಿಕ್ಕೇ ಸಿಗತ್ತೆ. ಇವಳಿಗಿಂತ 3 ವರ್ಷ ದೊಡ್ಡವಳು ನೀನು. ನಾಚಿಕೆ ಆಗ್ಬೇಕು ನಿನ್ಗೆ. ಅವಳು ನೋಡಿ ಕಲ್ತ್ಕೋ.
ನಾನ್ ಹೇಗಿರ್ಬೇಕು ಏನ್ ಮಾಡ್ಬೇಕು ಅಂತ ಇನ್ನೊಬ್ರು ನೋಡ್ ಕಲಿಯೋ ಅವಶ್ಯಕತೆ ಇಲ್ಲ. ನೀವು ಬೇಡ, ನಿಮ್ ಎಕ್ಸಾಮು ಬೇಡ. ಇದು ಒಂದೇ ಕೀರ್ತಿ ಜೀವನದ ಮೈನಸ್ ಪಾಯಿಂಟ್. 4th ವರೆಗೂ ಕನ್ನಡ ಮೀಡಿಯಂ ಅಲ್ಲಿ ಇದ್ಲು. ಕ್ಲಾಸ್ಗೆ ಫಸ್ಟ್ ಬರ್ತಿದ್ಲು. 5th ಇಂಗ್ಲಿಷ್ ಮೀಡಿಯಂ ಸೇರಿಸಿದ್ರು. ತುಂಬಾ ನರ್ವಸ್ ಆಗಿದ್ಲು ಕೂಡ. ಆದ್ರೆ 2 ವರ್ಷದಲ್ಲಿ ಇಂಗ್ಲಿಷ್ನ ತುಂಬಾ ಚೆನ್ನಾಗಿ ಮಾತಾಡುವಷ್ಟು ಬುದ್ಧಿವಂತೆ ಆದ್ಲು. ಆದ್ರೆ ಆಗ ಶುರುವಾಗಿದ್ದ ಕಂಪ್ಯಾರಿಸನ್ ನಿಲ್ಲೇ ಇಲ್ಲ. ತನ್ನ ಸ್ವಂತ ತಂಗಿ ಎದುರುಗಡೆ ತನ್ನನ್ನ ಕೀಳಾಗಿ ನೋಡ್ತಿದ್ದಾಳೆ ಅಮ್ಮ ಅನ್ನೋದು ಅವಳ ಮನ್ಸಲ್ಲಿ ಕೂತ್ಕೊಂಡ್ಬಿಡ್ತು. ಅವಮಾನ ನಮ್ಮನ್ನ ಕೆಲವೊಂದ್ಸಲ ಬೆಳೆಸುತ್ತೆ, ಕೆಲವೊಂದ್ಸಲ ತುಳಿಯುತ್ತೆ. ಆದ್ರೆ ಕೀರ್ತಿ ಜೀವನದಲ್ಲಿ ಆಗಿದ್ದು 2ನೇದು. ಹಾಗಂತ ಅವಳು ಬ್ರಿಲಿಯಂಟ್ ಸ್ಟೂಡೆಂಟ್ ಅಲ್ಲ ಅಂತಲ್ಲ. ಕಂಪ್ಯೂಟರ್ ಕೋರ್ಸ್ನ ಅವಳೇ ಚೂಸ್ ಮಾಡಿದ್ದು. ಆದ್ರೆ ಯಾವತ್ತೂ ಮನ್ಸ್ ಕೊಟ್ಟು ಓದ್ಲಿಲ್ಲ. ಹಠಕ್ ಬಿದ್ದು ಓದಿದ್ಲು. ಎಷ್ಟೊಂದ್ಸಲ ಆಗಿದ್ದ ಅವಮಾನ, ಕಂಪ್ಯಾರಿಸನ್ ಅವಳ ಆತ್ಮವಿಶ್ವಾಸನ ಕೊಲ್ತಾ ಬಂತು. ಅದನ್ನ ಹೇಗ್ ಹ್ಯಾಂಡಲ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಅವಳು ಡಿಪ್ರೆಷನ್ಗೆ ಒಳಗಾದ್ಲು. ಆದ್ರೆ ಹೊರಗಿನ ಪ್ರಪಂಚಕ್ಕೆ ತಾನು ನಾರ್ಮಲ್ ಆಗಿದ್ದೀನಿ ಅನ್ನೋ ತರ ಆಕ್ಟ್ ಮಾಡ್ತಾ ಇದ್ಲು. ಕಂಪ್ಯಾರಿಸನ್, ಸಿಲ್ಲಿ ವಿಷಯದಿಂದ ಹಿಡಿದು ದೊಡ್ಡ ದೊಡ್ಡ ವಿಷಯದಲ್ಲೂ ಕಂಪ್ಯಾರಿಸನ್. ಅಪ್ಪ ನನ್ನ ಸಪೋರ್ಟ್ ಮಾಡೋರು, ಆದ್ರೂ ಅಮ್ಮ ರಾಕ್ಷಸಿ ಆಗ್ಬಿಟ್ರೆ ಅವರು ಏನು ಮಾಡಕ್ ಆಗ್ತಿರ್ಲಿಲ್ಲ. ಹಾಸ್ಟೆಲ್ಗೆ ಹಾಕಿದ್ದು ನಂಗೊಂದ್ ರೀತಿ ಒಳ್ಳೇದೇ ಆಯ್ತು. ಈ ರಗಳೆ ಕಾಟದಿಂದ ನಂಗೆ ಮುಕ್ತಿ ಬೇಕಿತ್ತು. ಆದ್ರೆ ಪ್ರತಿ ಸಲ ಈ ಕಂಪ್ಯಾರಿಸನ್ ಮಾಡಿದಾಗ ನನ್ನೊಳಗೊಂಥರ ರಕ್ತ ಕುದಿಯೋಕ್ ಶುರು ಆಗೋದು, ತಲೆ ಸಿಡಿದು ಹೋಗೋದು. CCTV ಫುಟೇಜ್ ಪ್ರಕಾರ ಬೆಳಗ್ಗೆ 4 ಗಂಟೆಗೆ ಒಬ್ಬ ಹುಡುಗ ಆ ATM ಒಳಗಡೆ ಎಂಟ್ರಿ ಆಗಿದೆ. ಪುಲೋವರ್ ಜಾಕೆಟ್ ಹಾಕೊಂಡಿದ್ದಾನೆ. ಕೈ ಮೇಲೆ ಫೀನಿಕ್ಸ್ ಪಕ್ಷಿದು ಒಂದು ಚಿತ್ರ ಕೂಡ ಇದೆ. ಅವನು ಎಂಟ್ರಿ ಆಗ್ತಾ ಇದ್ದಾಗೆ ಬ್ಲ್ಯಾಕ್ಔಟ್ ಆಗಿದೆ. 5 ನಿಮಿಷ ಆದಮೇಲೆ ತಿರ್ಗಾ ಓಪನ್ ಆದಾಗ ಸೆಕ್ಯೂರಿಟಿ ಗಾರ್ಡ್ ಸತ್ ಬಿದ್ದಿದ್ದಾನೆ. ಜೊತೆಗೆ ಅವನು ATM ಹೊಡೆಯೋದಕ್ಕೂ ಟ್ರೈ ಮಾಡಿದ್ದಾನೆ. ಆದರೆ ಅವನ ಕೈಲಿ ಆಗಲಿಲ್ಲ, ಹಾಗೆ ಬಿಟ್ಟು ಹೋಗಿದ್ದಾನೆ. ಹೌದು ಸರ್, ಇದು ಫೀನಿಕ್ಸ್ ಚಾಲೆಂಜ್ ಅನ್ನೋದು ಡೌಟೇ ಇಲ್ಲ. ಆದ್ರೆ ಈ ಗೇಮ್ ಎಲ್ಲಿಂದ ಬಂತು ಸರ್? ರಷ್ಯಾದಲ್ಲಿ ಶುರುವಾಗಿದ್ದು. ಒಂದು ವಿಚಿತ್ರವಾದ ಗೇಮ್. ಆನ್ಲೈನ್ ನಡೆಯೋದು. 10 ಡೇರಿಂಗ್ ಟಾಸ್ಕ್ ಇರುತ್ತೆ. ಅದರಲ್ಲಿ ಒಂದೊಂದನ್ನೇ ಕಂಪ್ಲೀಟ್ ಮಾಡಿ ಅದರದ್ದು ಸೆಲ್ಫಿ ಫೋಟೋ ಅಥವಾ ವಿಡಿಯೋ ತೆಗೆದು ಅದನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಆಮೇಲೆ ಕ್ಯೂರೇಟರು ನೆಕ್ಸ್ಟ್ ಟಾಸ್ಕ್ ಏನು ಅಂತ ಹೇಳ್ತಾನೆ. ಏನೇನೋ ವಿಚಿತ್ರವಾಗಿರುತ್ತೆ. ಬೆಳಗ್ಗೆ 4 ಗಂಟೆಲೆದ್ದು ಹಾರರ್ ಮೂವಿ ನೋಡೋದು, ರೇಸರ್ ತಗೊಂಡು ತುಟಿನ ಸೀಳ್ಕೊಳ್ಳೋದು, ಗುಂಡ್ಪಿನ್ ತಗೊಂಡು ಕೈ ಮೇಲೆ ಚುಚ್ಕೊಳ್ಳೋದು, ಒಂದು ಫೀನಿಕ್ಸ್ ಪಕ್ಷಿ ಥರ ಕೈ ಮೇಲೆ ಟ್ಯಾಟೋ ಹಾಕ್ಸ್ಕೊಳ್ಳೋದು, ಅಥವಾ ಚಾಕು ತಗೊಂಡು ಕೆರ್ಕೊಳ್ಳೋದು. ಹೀಗೆ ATMಗೆ ಹೋಗಿ ಆ ಸೆಕ್ಯೂರಿಟಿ ಗಾರ್ಡ್ ಮೇಲೆ ಹಲ್ಲೆ ಮಾಡಿ ATMನ ಅಪ್ರೂವ್ ಮಾಡಿ ದುಡ್ಡನ್ನ ರೋಡಿಗೆ ಚೆಲ್ಲೋದು 9ನೇ ಟಾಸ್ಕ್. ಒಂದು ಗೋಕಿ ಬ್ಯಾಂಡ್ ಥರ ಡಿವೈಸ್ ಬರುತ್ತೆ. ಅದನ್ನ ಕಟ್ಕೊಂಡು ಈ ಟಾಸ್ಕ್ನೆಲ್ಲ ರೆಕಾರ್ಡ್ ಮಾಡಬೇಕು. ಇದನ್ನು ಕಟ್ಕೊಂಡು ಹೋದರೆ ಅದೇ ರೇಂಜಲ್ಲಿ ಬರೋ ಬೇರೆ ಡಿವೈಸ್ಗಳು ಕೆಲವೊಮ್ಮೆ ಡಿಸ್ಫಂಕ್ಷನ್ ಆಗುತ್ತೆ. ಇದು ಅದೇ ಕೇಸ್ ಅನ್ಸುತ್ತೆ. ಕೊನೆ ಚಾಲೆಂಜ್ ಏನೋ ಅತಿ ಎತ್ತರದ ಬಿಲ್ಡಿಂಗ್ ಇಂದ ಜಂಪ್ ಮಾಡೋದಲ್ವಾ ಸರ್? ಕರೆಕ್ಟ್, ಅದು ಕೊನೆ ಟಾಸ್ಕ್. ಅದನ್ನು ಮಾಡಿನೂ ಸಾಯ್ದೆ ಎದ್ದು ಬಂದರೆ ಈ ಫೀನಿಕ್ಸ್ ಪಕ್ಷಿ ಥರ ಸತ್ತು ಎದ್ದು ಬಂದಾಯ್ತು. ಏನ್ ವಿಚಿತ್ರ ಸರ್ ಇದು. ಯಾಕೆ ಹುಡುಗರು ತಮ್ಮ ಜೀವನ ಜೊತೆ ಆಟ ಆಡ್ತಾರೋ? ವೆರಿ ಸ್ಯಾಡ್. ಇದನ್ನ ಒಂದು ಅಡ್ವೆಂಚರಸ್ ಗೇಮು, ಗುಂಡಿಗೆ ಇರೋರು ಮಾತ್ರ ಆಡೋದು ಅಂತೆಲ್ಲ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಜನ ಪಾಪ್ಯುಲರ್ ಆಗೋಕೆ ಏನೇನು ದಾರಿ ಹಿಡಿತಾರೆ ನೋಡಿ. ಎನಿವೇಸ್, ಈ ATM ನಮ್ಮ ಜುಡಿಕ್ಷನ್ಗೆ ಬರುತ್ತೆ. ಹಾಗಾಗಿ ನಾವು ಭಾಳ ಅಲರ್ಟ್ ಆಗಿರ್ಬೇಕು. ಪೆಟ್ರೋಲಿಂಗ್ ಟೀಮ್ನ ಜಾಸ್ತಿ ಮಾಡಿ ಎಲ್ಲರೂ ಮಫ್ತಿಲಿ ಓಡಾಡ್ತಾನೆ ಇರಬೇಕು. ಕಮಿಷನರ್ ಆರ್ಡರ್ ಆಗಿದೆ. ಯಾವುದೇ ಕಾರಣಕ್ಕೂ ಇನ್ನು ಒಂದೇ ಒಂದು ಕೇಸ್ ಕೂಡ ಈ ಥರ ಬರಬಾರ್ದು. ಯಾರೇ ಸಸ್ಪಿಷಿಯಸ್ ಅನ್ಸಿದ್ರು ಸೀದಾ ಹೇಳ್ಕೊಂಬನ್ನಿ. ಎಸ್ ಸರ್.